ನಮಸ್ಕಾರ. ನ್ಯೂಸ್ 18 ಡಿಜಿಟಲ್ ಕಂಟೆಂಟ್ಗೆ ಸ್ವಾಗತ. ನಾನು ಧನುಶ್ರೀ ಪೂಜಾರಿ. ವೀಕ್ಷಕರೇ, ಈ ಕೊರೋನಾ ಅನ್ನುವಂಥದ್ದು ಚೀನಾದಿಂದ ವಿಶ್ವ ಮಟ್ಟದಲ್ಲಿ ಯಾವ ರೀತಿ ಅಲ್ಲೋಲ ಕಲ್ಲೋಲವನ್ನು ಸೃಷ್ಟಿ ಮಾಡ್ತು ಅನ್ನುವಂಥದ್ದು ನೀವೆಲ್ಲರೂ ಕೂಡ ನೋಡಿದ್ವಿ. ಎಷ್ಟು ಮಟ್ಟಿಗೆ ಕ್ರೂರತೆ ಇತ್ತು ಅಂತಂದ್ರೆ ಗಲ್ಲಿಯಲ್ಲೂ ಪ್ರತಿಯೊಂದು ಮನೆಯಲ್ಲೂ ಕೂಡ ಒಂದೊಂದು ಸಾವಾಗ್ತಿತ್ತು. ಯಾವಾಗ ಈ ಕೊರೋನಾ ವೈರಸ್ ಪತ್ತೆಯಾಗತ್ತೆ ನೋಡಿ, ಅವಾಗ ಇಮಿಡಿಯೇಟ್ಲಿ ಟ್ರೀಟ್ಮೆಂಟ್ ಕೊಡೋದಕ್ಕೆ ಯಾರಿಗೂ ಕೂಡ ಈ ವೈರಸ್ ಬಗ್ಗೆ ಅಷ್ಟೊಂದು ಐಡಿಯಾ ಇರಲಿಲ್ಲ, ಅಧ್ಯಯನ ಮಾಡೋಕ್ಕೂ ಕೂಡ ಆಗ್ತಿರ್ಲಿಲ್ಲ. ಯಾಕಂದ್ರೆ ಪರ್ಟಿಕ್ಯುಲರ್ ಆಗಿ ಒಬ್ಬೊಬ್ಬರ ಬಳಿ ಒಂದೊಂದು ಲಕ್ಷಣಗಳು ಕಾಣಿಸ್ತಾ ಇತ್ತು. ಸೊ ಅದ್ರ ಜೊತೆಗೆ ವಿಶ್ವವೇ ಅತಂತ್ರಕ್ಕೆ ಒಳಗಾಗಿತ್ತು. ವಿಶ್ವ ಮಟ್ಟದಲ್ಲಿ ಪ್ರತಿಯೊಂದು ಗಲ್ಲಿಯಲ್ಲೂ ಕೂಡ ಲಾಕ್ಡೌನ್ ಅಂತೆ. ಸೊ ದಿನನಿತ್ಯದ ಜೀವನ ಎಲ್ಲವೂ ಕೂಡ ಏರುಪೇರಾಗಿತ್ತು. ವರ್ಕ್ ಫ್ರಮ್ ಹೋಮ್ ಅನ್ನುವಂಥದ್ದು ಶುರುವಾಯಿತು. ಸಾಕಷ್ಟು ಜನರಿಗೆ ಬಿಸ್ನೆಸ್ ಅಲ್ಲಿ ಲಾಸ್ ಆಯಿತು. ಹೋಟೆಲ್ ಉದ್ಯಮ ಅಂತೂ ಕಂಪ್ಲೀಟ್ ಆಗಿ ಶಟ್ ಡೌನ್ ಆಯಿತು. ಸೊ ಹಾಗಾಗಿ ಬರೀ ಆರೋಗ್ಯದ ವಿಚಾರಕ್ಕೆ ಮಾತ್ರ ಅಲ್ಲ, ಫೈನಾನ್ಷಿಯಲಿ ಕೂಡ ನೋಡ್ತಾ ಹೋಗೋದಾದ್ರೆ ಕೊರೋನಾ ಸಾಕಷ್ಟು ಪೆಟ್ಟು ಕೊಡ್ತು. ಸೊ ಎಲ್ಲರೂ ಕೂಡ ಅನ್ಕೊಳ್ಳುವಂಥದ್ದು ಒಂದೇ, ಏನಪ್ಪಾ ಅಂತಂದ್ರೆ ಇಂಥ ಒಂದು ಸೋಂಕು, ಅಂಥ ಲಾಕ್ಡೌನ್ ದಿನಗಳು ಮತ್ತೆ ಮರುಕಳಿಸೋದಿರ್ಲಿಯಪ್ಪ ಅಂತ. ಅಂದ್ರೆ ಅಂಥ ದಿನ ಮತ್ತೆ ಬರೋದು ಬೇಡ, ಅಂಥ ನರಕದ ಯಾತನೆ ಕೊಟ್ಟಂತಹ ದಿನಗಳು ಮತ್ತೆ ಅದು ನಮಗೆ ಸಿಗೋದು ಅಂಥದ್ದು ಬೇಡ. ಅಂಥ ನರಕ ಯಾತನೆ ಮುಂದೆ ಯಾರಿಗೂ ಕೂಡ ಸಿಗಬಾರ್ದು ಅನ್ನುವಂಥದ್ದು ಆ ಒಂದು ಲಾಕ್ಡೌನ್ ಪೀರಿಯಡ್ ಕೊರೋನಾ ಟೈಮ್ನಲ್ಲಿ ಯಾರು ದಿನ ಕಳೆದಿದ್ದಾರೆ ನೋಡಿ. ಸೊ ಅಂಥವರಿಗೆ ಅದರ ಎಕ್ಸ್ಪೀರಿಯನ್ಸ್ ಗೊತ್ತಿರುತ್ತೆ, ಅದರ ಬಗ್ಗೆ ಅವರ ಒಪಿನಿಯನ್ ಏನಪ್ಪಾ ಅಂತಂದ್ರೆ ಇದು ಯಾವತ್ತೂ ಇಂಥ ಕೊರೋನಾಗಳು ಸೋಂಕು ಇನ್ನೊಂದು ಮತ್ತೊಂದು ಬರಬಾರ್ದು ಅಂತ. ಬಟ್ ಅನ್ಫಾರ್ಚುನೇಟ್ಲಿ ಅಂಥದ್ದೇ ಒಂದು ಸೋಂಕು ವಿಶ್ವದಲ್ಲಿ ಉದ್ಭವ ಆಗಿದೆ, ಪತ್ತೆ ಆಗಿರೋದು. ಹೌದು. ಸೊ ಕೊರೋನಾ ಅಂತ ನಾವು ಬೀಳ್ತಾ ಇರ್ತೀವಿ. ಕೊರೋನಾ ಮತ್ತೆ ಬಂತ ಅಂತ ಹೇಳಿದ್ರೆ ಮತ್ತೆ ಲಾಕ್ಡೌನ್ ಆಗಬಹುದಾ, ಮತ್ತೆ ಸಾವು ನೋವುಗಳಾಗುತ್ತಾ, ಮತ್ತೆ ಟ್ರೀಟ್ಮೆಂಟ್ಗೆ ಒಂದು ಬೆಡ್ ಸಿಗದೆ, ICU ಬೆಡ್ ಸಿಗದೆ, ಆಕ್ಸಿಜನ್ ಸಿಗದೆ ಸಾಕಷ್ಟು ಸಮಸ್ಯೆಗಳಾಗಬಹುದು. ಆಕ್ಸಿಜನ್ ಸಿಗದೆ ಎಷ್ಟು ಜನರು ಸಾವು ನೋವಾಗಿತ್ತು. ಸೊ ಅಂಥದ್ದೇ ಘಟನೆ ಮತ್ತೆ ಮರುಕಳಿಸ್ತಾ ಅಂತ ನೋಡ್ತಾ ಹೋಗೋದಾದ್ರೆ, ಬಟ್ ಇದು ಅಷ್ಟು ದೊಡ್ಡ ಮಟ್ಟದಲ್ಲಿ ಸ್ಪ್ರೆಡ್ ಆಗ್ತಿಲ್ಲ. ಸೊ ಈ ವೈರಸ್ ಕೂಡ ಏನು ಕೊರೋನಾದ ಹಾಗೇನೆ ಇದೆ. ಬಟ್ ಇದು ಏನಪ್ಪಾ ಅಂತಂದ್ರೆ ಈಗ ವಿಶ್ವದಲ್ಲಿ ಎಲ್ಲೂ ಕೂಡ ಸ್ಪ್ರೆಡ್ ಆಗಿಲ್ಲ, ಬದಲಾಗಿ ಒಂದು ಶಿಪ್ಪಲ್ಲಿ ಒಂದಷ್ಟು ಜನರಲ್ಲಿ ಮಾತ್ರ ಪತ್ತೆಯಾಗಿರುವಂಥದ್ದು. ಅದ್ರ ಬಗ್ಗೆ ಇನ್ಫಾರ್ಮೇಶನ್ ಕೊಡ್ತಾ ಹೋಗ್ತೀನಿ. ಹಾಗಾದ್ರೆ ಈ ಕೊರೋನಾ ತರನೇ ಇರುವಂಥ ಸೋಂಕಿನ ಹೆಸರೇನು, ಎಲ್ಲಿಂದ ಬಂತು, ಯಾಕಾಗಿ ಬಂತು, ಯಾವುದ್ರ ಮೂಲಕ ಸ್ಪ್ರೆಡ್ ಆಯಿತು ಅಂತ ನೋಡ್ತಾ ಹೋಗೋದಾದ್ರೆ, ಕೊರೋನಾ ಅಂತಂದ್ರೆ ಲ್ಯಾಬ್ನಲ್ಲಿರುವಂಥ ಒಂದು ವೈರಸ್ ಅಲ್ಲಿ ಲೀಕ್ ಆಗಿ ಅದು ಸ್ಪ್ರೆಡ್ ಆಗಿ ಒಬ್ಬರ ಮೂಲಕ ಒಬ್ಬರಿಗೆ ಸ್ಪ್ರೆಡ್ ಆಗಿ ದೊಡ್ಡ ಮಟ್ಟದಲ್ಲಿ ಹಬ್ಬಿತ್ತು. ಸೊ ಈ ಒಂದು ವೈರಸ್ ಹೆಸರು ಹಾಗಾದ್ರೆ ಏನು ಅಂತ ನೋಡ್ತಾ ಹೋಗೋದ್ರೆ, ಈ ವೈರಸ್ ಹೆಸರು ಹಾಂಟಾ ಅಂತ. ಸೊ ಈ ಹಾಂಟಾ ವೈರಸ್ ಯಾವುದ್ರ ಮೂಲಕ ಬರುತ್ತೆ ಅನ್ನುವಂಥ ಪ್ರಶ್ನೆ ನಿಮ್ಗಿರುತ್ತೆ. ಸೊ ಈ ಹಾಂಟಾ ಅನ್ನುವಂಥ ವೈರಸ್ ಏನಿದೆ, ಒಂದು ಇಲಿಯ ಮೂಲಕ ಸ್ಪ್ರೆಡ್ ಆಗುತ್ತೆ. ಇಲಿಯ ಮೂಲಕ ಈ ಒಂದು ವೈರಸ್ ಜನಗಳಿಗೆ ಸ್ಪ್ರೆಡ್ ಆಗುವಂಥದ್ದು ಅನ್ನುವಂಥದ್ದು ಒಂದಷ್ಟು ರಿಸರ್ಚ್ ಅಲ್ಲಿ ತಿಳಿದು ಬಂದಿದೆ. ಸೊ ಈ ಒಂದು ಹಾಂಟಾ ವೈರಸ್ ಅನ್ನುವಂಥದ್ದು ಏನಿದೆ, ಈಗಾಗಲೇ ಒಂದು ವಿಶ್ವದಲ್ಲಿ ಒಂದು 3 ರಿಂದ 4 ಜನರಲ್ಲಿ ಪತ್ತೆಯಾಗಿರುವಂಥದ್ದು. ಸೊ ಈ ಹಿಂದೆ ಕೂಡ ಇದೇ ವೈರಸ್ನಿಂದಾಗಿ ಒಂದಿಬ್ಬರ ಸಾವಾಗಿದೆ ಅನ್ನುವಂಥದ್ದು ಕೂಡ ಕೆಲವು ಕಡೆಯಲ್ಲಿ ವರದಿಯಾಗಿದೆ. ಎಕ್ಸಾಕ್ಟ್ಲಿ ಅಂಕಿ ಅಂಶಗಳು ನಮ್ಮ ಕೈಯಲ್ಲಿ ಇಲ್ಲ. ಸೊ ಈ ಹಾಂಟಾ ವೈರಸ್ ಕೂಡ ಅಷ್ಟೇ ಸೀರಿಯಸ್ ಆಗಿರುವಂತಹ ವೈರಸ್ಸೇ. ಬಟ್ ಲಕ್ಕಿಲಿ ಅದಕ್ಕೆ ಒಂದಷ್ಟು ಮೆಡಿಸಿನ್ಗಳು ಈಗಾಗಲೇ ನಮ್ಮಲ್ಲಿ ರೆಡಿ ಇದೆ. ಹಾಗಾದ್ರೆ ಎಲ್ಲಿ ಈಗ ಈ ಒಂದು ಹಾಂಟಾ ವೈರಸ್ ಪತ್ತೆಯಾಗಿದೆ, ಎಷ್ಟು ಜನರಲ್ಲಿ ಎಕ್ಸಾಕ್ಟ್ಲಿ ಪತ್ತೆಯಾಗಿರುವಂಥದ್ದು ಅಂತ ನೋಡ್ತಾ ಹೋಗೋದಾದ್ರೆ, ಅರ್ಜೆಂಟೀನಾ ಯೂಶುವಲಿ ಏನಾಗುತ್ತೆ, ಒಂದು ಲಕ್ಸುರಿಯಸ್ ಶಿಪ್ಗಳು ಇರುತ್ತೆ. ನಮ್ದು ಈಗ ಮಂಗಳೂರು ಬಂದರ್ ಇರ್ಬೋದು, ಅಲ್ಲೂ ಕೂಡ ಫಾರಿನ್ ಕಂಟ್ರೀಸಿಂದ ಲಕ್ಸುರಿಯಸ್ ಶಿಪ್ ಬರುತ್ತೆ. ಸೊ ಲಕ್ಸುರಿಯಸ್ ಶಿಪ್ಗಳ ಕೆಲಸ ಏನಪ್ಪಾ ಅಂತಂದ್ರೆ, ಒಂದಷ್ಟು ಪ್ರಯಾಣಿಕರಿಂದ ಒಂದಷ್ಟು ದುಡ್ಡುಗಳನ್ನ ಪಡ್ಕೊಂಡು ವಿಶ್ವ ಪರ್ಯಟನೆ ಮಾಡುವಂಥದ್ದು. ಅಂದ್ರೆ ಎಕ್ಸಾಕ್ಟ್ಲಿ ಒಂದಷ್ಟು ಪರ್ಟಿಕ್ಯುಲರ್ ಪ್ಲೇಸ್ ಅಂತ ಇರುತ್ತೆ, ಅವುಗಳನ್ನು ಸುತ್ತುವಂಥ ಕೆಲಸವನ್ನ ಈ ಒಂದು ಶಿಪ್ ಮಾಡುತ್ತೆ. ಶಿಪ್ಪಲ್ಲಿ ಒಂದಷ್ಟು ಪ್ರವಾಸಿಗರು ಕೂಡ ಇರ್ತಾರೆ. ಬರೀ ಒಂದು ದೇಶದ ಅಂತಲ್ಲ, ಸಾಕಷ್ಟು ದೇಶಗಳ ಪ್ರವಾಸಿಗರು ಕೂಡ ಆ ಒಂದು ಶಿಪ್ನಲ್ಲಿ ಇರ್ತಾರೆ. ಸೊ ಅದೇ ರೀತಿ ಅರ್ಜೆಂಟೀನಾದಲ್ಲಿ ಒಂದು MV ಹಡಗು ಅನ್ನುವಂಥ ಒಂದು ಲಕ್ಸುರಿಯಸ್ ಹಡಗು ಏನಿದೆ, ಶಿಪ್ ಏನಿದೆ, ಒಂದು ಟೂರ್ ಅನ್ನ ಆಯೋಜನೆ ಮಾಡಿರುತ್ತೆ. ಸೊ ಆ ಟೂರ್ ಬರೋಬ್ಬರಿ 1 ತಿಂಗಳ ಟೂರ್ ಆಗಿರುತ್ತೆ. ಅದರಲ್ಲಿ 1 ದಿನದ ಖರ್ಚು ಬರೋಬ್ಬರಿ 20 ಲಕ್ಷ. ಆ ಶಿಪ್ನಲ್ಲಿ 1 ದಿನದ ಖರ್ಚು. ಸೊ 28 ದೇಶಗಳ 150ಕ್ಕೂ ಹೆಚ್ಚು ಮಂದಿ ಈ ಒಂದು ಪ್ರವಾಸಕ್ಕಿಂತ ಈ ಶಿಪ್ನ ಹತ್ತಿರ್ತಾರೆ. ಸೊ ಈ ಶಿಪ್ ಏನಿದೆ, ಆಲ್ಮೋಸ್ಟ್ ದಕ್ಷಿಣ ಏಷ್ಯಾದ ಸಾಕಷ್ಟು ಭಾಗಗಳಿಗೆ ಟೂರನ್ನು ಆಯೋಜನೆ ಮಾಡಲಾಗಿರುತ್ತೆ. ಸೊ ಬರೀ ಇಂಥದ್ದೇ ದೇಶಕ್ಕೆ ಹೋಗುವಂಥದ್ದು ಏನಿಲ್ಲ. ಆ ಶಿಪ್ ಹೋಗುವಂಥ ದಾರಿಯಲ್ಲಿ ಯಾವ್ಯಾವ ದೇಶಗಳು ಸಿಗುತ್ತೆ ಅಲ್ಲಿ ಇಳಿಯೋದು, ಅಲ್ಲಿನ ಹಿಸ್ಟೋರಿಕಲ್ ಪ್ಲೇಸನ್ನು ವಿಸಿಟ್ ಮಾಡುವಂಥ ಕೆಲಸಗಳು ಆಗುತ್ತೆ. ಸೊ ಅದೇ ರೀತಿ ಅಲ್ಲಿನ ಜನರು ಏನು ಪ್ರತಿಯೊಂದು ಭಾಗಕ್ಕೆ ಹೋದಂಥ ಸಂದರ್ಭದಲ್ಲಿ ಚೆಕ್ ಇನ್ ಚೆಕ್ಔಟ್ ಮಾಡುವಾಗ ಟೆಸ್ಟಿಂಗ್ ಅನ್ನ ಮ್ಯಾಂಡೇಟರ್ಲಿ ಮಾಡ್ತಾರೆ ಶಿಪ್ನಲ್ಲಿ. ಯಾಕಂದ್ರೆ ಶಿಪ್ನ ಒಳಗಡೆ ಸಾಕಷ್ಟು ಒಂದು ಪುಟ್ಟ ಪ್ರಪಂಚ ಕ್ರಿಯೇಟ್ ಆಗಿರುತ್ತೆ. 150 ಜನರು ಇರ್ತಾರೆ ಅಂತಂದ್ರೆ ಅವರ ಹೆಲ್ತ್ ಕೂಡ ವೆರಿ ಇಂಪಾರ್ಟೆಂಟ್ ಆಗುತ್ತೆ. ಟೂರ್ನ ಜೊತೆಗೆ ಅವರು ಟೂರನ್ನ ಆಯೋಜನೆ ಮಾಡಿದವರು, ಶಿಪ್ ಮೇಂಟೆನೆನ್ಸ್ ಅವರು ಏನಿದ್ದಾರೆ, ಸೊ ಹೆಲ್ತ್ ಚೆಕಪ್ ಅನ್ನ ಕೂಡ ಆಗಾಗ ಮಾಡಿರ್ತಾರೆ. ಯಾಕಂದ್ರೆ ಇದು ಬರೋಬ್ಬರಿ 1 ರಿಂದ 1.5 ತಿಂಗಳು, ಅಂದ್ರೆ 30 ರಿಂದ 40 ದಿನಗಳ ಟೂರ್ ಆಗಿರುತ್ತೆ. ಸೊ
ಇವರೇನ್ ಮಾಡ್ತಾರೆ, ಆಫ್ರಿಕಾ ಇನ್ನೊಂದು ಮತ್ತೊಂದು ಕಂಟ್ರೀಸ್ಗಳಿಗೆಲ್ಲ ಹೋಗಿ ಬರುವಂತ ಸಂದರ್ಭದಲ್ಲಿ ಚೆಕಿಂಗ್ ಮಾಡುವಂತ ಕೆಲಸ ಮಾಡ್ತಾರೆ. ಆ ಸಂದರ್ಭದಲ್ಲಿ ಹಾಂಟಾ ವೈರಸ್ ಒಬ್ಬ ವ್ಯಕ್ತಿಯ ದೇಹದಲ್ಲಿ ಪತ್ತೆಯಾಗಿರುತ್ತೆ. ಸೊ ಇಮಿಡಿಯೇಟ್ಲಿ ಕಾರ್ಯಪ್ರವೃತ್ತರಾಗಿ ಎಕ್ಸಾಕ್ಟ್ಲಿ ಎಷ್ಟು ಜನ ಈ ಒಂದು ಶಿಪ್ ನಲ್ಲಿ ಇದ್ದಾರೆ, ಸೊ ಎಲ್ಲರನ್ನೂ ಕೂಡ ಈ ಒಂದು ಟೆಸ್ಟ್ಗೆ ಒಳಪಡಿದಾಗ ಬರೋಬ್ಬರಿ 4 ರಿಂದ 5 ಜನರಲ್ಲಿ ಈ ಒಂದು ಹಾಂಟಾ ವೈರಸ್ ಸ್ಪ್ರೆಡ್ ಆಗಿರುವಂತದ್ದು ಪತ್ತೆಯಾಗಿದೆ. WHO ಕೂಡ ಕಂಪ್ಲೀಟ್ ಆಗಿ ಇದನ್ನ ಫಾಲೋ ಅಪ್ ಮಾಡ್ತಾ ಇದೆ. ಅದ್ರ ಜೊತೆಗೆ ಬೇಕಾಗಿರುವಂತಹ ಟ್ರೀಟ್ಮೆಂಟ್ ಕೊಡುವಂತ ಕೆಲಸವನ್ನ ಮಾಡಿದೆ. ಅದ್ರ ಜೊತೆಗೆ ಈ ಶಿಪ್ ನಲ್ಲಿ ಇರುವಂತವರನ್ನ ಈಗಾಗಲೇ ಐಸೋಲೇಟ್ ಮಾಡುವಂತ ಕೆಲಸ ಆಗಿದೆ. ಶಿಪ್ ಅನ್ನ ಪರ್ಟಿಕ್ಯುಲರ್ಲಿ ಒಂದ್ ಕಡೆಯಲ್ಲಿ ಲಂಗರು ಹಾಕಿಸಿ ನಿಲ್ಲಿಸಲಾಗಿದೆ. ಅದ್ರ ಜೊತೆಗೆ ಶಿಪ್ ನಲ್ಲಿ ಇರುವಂತವರನ್ನ ಆದಷ್ಟು ಸೇಫ್ ಆಗಿಡುವಂತ ಕೆಲಸ, ಅದ್ರ ಜೊತೆಗೆ ಐಸೋಲೇಟ್ ಮಾಡುವಂತ ಕೆಲಸ ಮಾಡಲಾಗ್ತದೆ. ಯಾಕಂದ್ರೆ ಇದು ಬೇರೆಯವರಿಗೆ ಸ್ಪ್ರೆಡ್ ಆಗಬಾರ್ದು ಎನ್ನುವಂಥದ್ದು ಒಂದು. ಇನ್ನೊಂದು, ಈಗಾಗಲೇ ಸೋಂಕಿಗೆ ತುತ್ತಾಗಿರುವವರನ್ನಂತೂ ಕೂಡ ಚಿಕಿತ್ಸೆ ಕೊಡಿಸುವಂತ ಕೆಲಸ ಆಗ್ತಿದೆ. ಅವರು ಕೂಡ ಕಂಪ್ಲೀಟ್ ಆಗಿ ಟ್ರೀಟ್ಮೆಂಟ್ ಅನ್ನು ಪಡ್ಕೊಳ್ತಿದ್ದಾರೆ. ಕಂಪ್ಲೀಟ್ ಟ್ರೀಟ್ಮೆಂಟ್ ಆಗುತ್ತೆ, ಕ್ಯೂರ್ ಆಗುತ್ತೆ ಅನ್ನುವಂಥ ಭರವಸೆಯನ್ನು ಕೂಡ WHO ಆಸ್ ವೆಲ್ ಆಸ್ ಡಾಕ್ಟರ್ಗಳು ಕೂಡ ಕೊಡ್ತಿದ್ದಾರೆ. ನಿರ್ಭೀತ, ನಿಷ್ಪಕ್ಷಪಾತ, ವಿಶ್ವಾಸಾರ್ಹ ಸುದ್ದಿಗಳಿಗೆ ಹೆಸರಾಗಿರುವ News18 ಕನ್ನಡ ಈಗ ಆಪ್ನಲ್ಲೂ ಲಭ್ಯವಿದೆ. ದಯವಿಟ್ಟು ಇಲ್ಲಿರುವ QR ಕೋಡ್ನ ಸ್ಕ್ಯಾನ್ ಮಾಡಿಕೊಂಡು ಆಪ್ ಡೌನ್ಲೋಡ್ ಮಾಡೋದಕ್ಕೆ ಮರಿಬೇಡಿ. ನಿಮ್ಮ ಬೆಂಬಲ ಹೀಗೆ ಸದಾ ನಮ್ಮೊಂದಿಗಿರಲಿ. ಧನ್ಯವಾದ.